ಈ ದಿನ ನಮ್ಮೊಂದಿಗೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿಯಾಗಿರುವ ಡಿ.ಕೆ. ಸುರೇಶ್ ಅವರಿದ್ದಾರೆ. ಮಾತನಾಡಿಸ್ತೀನಿ ಅವ್ರನ್ನ. ಡಿ.ಕೆ. ಸುರೇಶ್ ಅವರೇ, ಸ್ವಾಗತ ನಿಮಗೆ ಸಂದರ್ಶನಕ್ಕೆ. ನಮಸ್ಕಾರ. ಖುಷಿಯಾಗಿದ್ದೀರಿ ಒಟ್ಟಿನಲ್ಲಿ ಡಿ.ಕೆ. ಸುರೇಶ್ ಅವರು ಬೆಂಗಳೂರು ಗ್ರಾಮಾಂತರಕ್ಕೆ ಬಿಜೆಪಿ ಕ್ಯಾಂಡಿಡೇಟ್ ಅನೌನ್ಸ್ ಆದ ಮೇಲೆ ಅಂತ? ಆ ಥರ ಏನಿಲ್ಲ. ಕಳೆದ 5 ವರ್ಷದಿಂದ ಜನ ನನಗೆ ಆಶೀರ್ವಾದ ಮಾಡಿದ್ದಿನಿಂದ ಚುನಾವಣೆ ಮಾಡಿದ್ದೀನಿ. ಹಾಗಾಗಿ ಸಂತೋಷವಾಗಿದ್ದೀನಿ. ಏನು ಸಾಧನೆ ಡಿ.ಕೆ. ಸುರೇಶ್ ಅವ್ರದ್ದು 5 ವರ್ಷಗಳಲ್ಲಿ? ಯಾಕೆ ವೋಟ್ ಮಾಡಬೇಕು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಮತದಾರರು? ಇವತ್ತು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಸಮಸ್ಯೆಗಳಿತ್ತು. ಬಹುಶಃ 2 ವಿಭಾಗಗಳಿದೆ ಇಲ್ಲಿ, ನಗರ ಪ್ರದೇಶ ಮತ್ತು ಗ್ರಾಮೀಣ ಪ್ರದೇಶ. ನಗರ ಪ್ರದೇಶಕ್ಕೆ ಬಂತು ಅಂತ ಅಂದರೆ ಮೂಲಭೂತ ಸೌಕರ್ಯಗಳ ಸಮಸ್ಯೆ. ಗ್ರಾಮೀಣ ಪ್ರದೇಶಕ್ಕೆ ಹೋಯಿತು ಅಂತ ಹೇಳಿದ್ರೆ ನೀರಾವರಿ ಸಮಸ್ಯೆ. ಸೊ ಇವೆರಡನ್ನೂ ಕೂಡ ಇವತ್ತು ಸವಾಲಾಗಿ ತೆಗೆದುಕೊಂಡು ಒಂದು ಹಂತದಲ್ಲಿ ಈಗಾಗಲೇ ಎಲ್ಲ ಯೋಜನೆಗಳು ಕೂಡ ಅನುಷ್ಠಾನ ಆಗ್ತಾ ಇದೆ. ಸೊ ಹಾಗಾಗಿ ಅದನ್ನು ಸಂಪೂರ್ಣ ಮಾಡಬೇಕು. ಆ ಒಂದು ನಿಟ್ಟಿನಲ್ಲಿ ನನಗೆ ಜನ ಆಶೀರ್ವಾದ ಮಾಡಬೇಕು ಅಂಥೇಳಿ ನಾನು ಮತ್ತೊಮ್ಮೆ ಅವರ ಮುಂದೆ ನಿಂತಿದ್ದೇನೆ. ಈ ಭಾಗದಲ್ಲಿ ಡಿ.ಕೆ. ಶಿವಕುಮಾರ್, ಡಿ.ಕೆ. ಸುರೇಶ್ ಅಂತ ಹೇಳಿದ್ರೆ ಒಂಥರ ಪೌರುಷ, JDS ವಿರುದ್ಧ ಜಿದ್ದಿನ ರಾಜಕಾರಣ ಮಾಡ್ಕೊಂಡು ಬಂದಂಥವ್ರು. ಎಲ್ಲಿ ಹೋಯ್ತಾ ಪೌರುಷ ನಿಮ್ಮದು ಅಂತ? ಅಲ್ಲ, ಈಗೂ ಅದೇ ಪೌರುಷದಲ್ಲೇ ಇದ್ದೀವಿ. ಈಗ ನಮ್ಮ ರಾಷ್ಟ್ರೀಯ ನಾಯಕರ ಆದೇಶ, ಸಮ್ಮಿಶ್ರ ಸರ್ಕಾರ ರಚನೆ ಆಗಿದೆ. ಇವತ್ತು ರಾಜ್ಯದಲ್ಲಿ ಅತಂತ್ರ ಪರಿಸ್ಥಿತಿ ನಿರ್ಮಾಣ ಆಯಿತು. ಅತಂತ್ರ ಪರಿಸ್ಥಿತಿ ಏನು ನಿರ್ಮಾಣ ಆಯಿತು, ಅತಂತ್ರ ಪರಿಸ್ಥಿತಿಗೆ ನಾವು ನಮ್ಮ ನಾಯಕರ ಸೂಚನೆ ಮೇರೆಗೆ ಇವತ್ತು ನಾವು ಸರ್ಕಾರವನ್ನು ರಚನೆ ಮಾಡಿದ್ದೇವೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಕೆಲಸ ಮಾಡಬೇಕಾದಂಥ ಜವಾಬ್ದಾರಿ ಇದೆ. ಇವತ್ತು ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಕೆಲಸ ಮಾಡ್ತಾಯಿದ್ವಿ. ಕನಕಪುರಕ್ಕೆ, ರಾಮನಗರಕ್ಕೆ ದೇವೇಗೌಡರು ಫ್ಯಾಮಿಲಿ ಬಿಟ್ಕೊಡ್ತಾ ಇರಲಿಲ್ಲ, ಒಳಗಡೆ ಬಿಟ್ಕೊಳ್ತಾ ಇರಲಿಲ್ಲ ಡಿ.ಕೆ. ಶಿವಕುಮಾರ್ ಅವರು. ಈಗ ರಾಜಾರೋಷವಾಗಿ ಒಗ್ಗಟ್ಟಾಗ್ಬಿಟ್ಟಿದ್ದೀರಿ ಇಬ್ರು. ಅಲ್ಲ, ಆ ಥರ ಏನಿಲ್ಲ. ಈಗ ಅವರ ಪಕ್ಷ ವಿಚಾರಗಳು ಅವ್ರು ಇಟ್ಕೊಂಡು ಕೆಲಸ ಮಾಡ್ತಾಯಿದ್ರು. ನಾವು ನಮ್ಮ ಪಕ್ಷದ ಕೆಳಗಡೆ ಕೆಲಸ ಮಾಡ್ತಾಯಿದ್ವಿ. ನಮ್ಮ ಪಕ್ಷ ಏನು ಸೂಚನೆ ಕೊಟ್ಟಿದೆ, ನಮ್ಮ ಅಧ್ಯಕ್ಷರು, ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಮೈತ್ರಿ ಸರ್ಕಾರದ ಸಮನ್ವಯ ಸಮಿತಿಯ ಅಧ್ಯಕ್ಷರು, ನಮ್ಮ ಮಾಜಿ ಮುಖ್ಯಮಂತ್ರಿಗಳು, ಅವರೆಲ್ಲ ಏನು ಕೂತ್ಕೊಂಡು ತೀರ್ಮಾನ ಮಾಡಿದ್ರಂತೆ ಅದರಂತೆ ನಾವು ಕೆಲಸ ಮಾಡ್ತಾಯಿದ್ವಿ. ಮಾಗಡಿನ, ಚನ್ನಪಟ್ಟಣನ, ರಾಮನಗರನ ಬರಕೊಟ್ಟು ಬೆಂಗಳೂರು ಗ್ರಾಮಾಂತರ ಉಳಿಸ್ಕೊಂಡಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು ಅಂತ. ಅದು ರಾಜಕೀಯವಾದಂಥ ಹೇಳಿಕೆಗಳು. ಈ ಚುನಾವಣಾ ಸಂದರ್ಭದಲ್ಲಿ ರಾಜಕೀಯವಾಗಿ ಏನು ಬೇಕಾದ್ರೂ ಮಾತಾಡ್ಬೋದಲ್ಲ, ಅದನ್ನು ಮಾತಾಡ್ತಾ ಇರ್ತಾರೆ. ಅದ್ರ ಬಗ್ಗೆ ನಮಗೆ ಇದಿಲ್ಲ. ಜನ ತೀರ್ಪು ಕೊಟ್ಟಿದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಂತಿಮ ಏನು ಅಂತ ಹೇಳಿದ್ರೆ ಚುನಾವಣೆಯಲ್ಲಿ 3 ಕ್ಷೇತ್ರಗಳನ್ನು JDSಗೆ ಮತ ಹಾಕಿದ್ದಾರೆ. ಸೊ ಹಾಗಾಗಿ ಸ್ವಾಗತ ಮಾಡಬೇಕಾಗ್ತದೆ. ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ 8 ಕ್ಷೇತ್ರಗಳನ್ನು 7 ಕ್ಷೇತ್ರಗಳನ್ನು JDSಗೆ ಕೊಟ್ಟಿದ್ದಾರೆ. ತುಮಕೂರಿನಲ್ಲಿ ಹೆಚ್ಚಿನ ಭಾಗ JDSಗೆ ಬಂದಿದೆ. ಹಾಸನದಲ್ಲಿ JDSಗೆ ಬಂದಿದೆ. ಸೊ ಎಲ್ಲೆಲ್ಲಿ JDSಗೆ ಬಂದಿದೆ ಅವರ ಪ್ರಾಬಲ್ಯ ಇದೆ ಅಂತ ಹೇಳಿ ಅರ್ಥ. ಸೊ ಅದನ್ನು ಜನ ತೀರ್ಪನ್ನು ಸ್ವಾಗತ ಮಾಡಬೇಕಾಗುತ್ತೆ. ನಾಳೆ ಬರ್ತಕ್ಕಂಥ ತೀರ್ಪನ್ನು ಕೂಡ ನಾವು ಸ್ವಾಗತ ಮಾಡಬೇಕಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಅಣ್ಣನ ನೆರಳಲ್ಲೇ ರಾಜಕಾರಣ ಮಾಡ್ಕೊಂಡು ಬರ್ತಾರೆ ಡಿ.ಕೆ. ಸುರೇಶ್ ಅವರು ಅಂತ. ನಾನು ಬೇರೆ ಯಾರನ್ನ ನೆರಳಲ್ಲಿ ನಾನು ರಾಜಕಾರಣ ಮಾಡಬೇಕು? ನಮ್ಮ ಅಣ್ಣ ನನ್ನನ್ನು ರಾಜಕೀಯಕ್ಕೆ ಕರ್ಕೊಂಬಂದಿರೋದು. ನಾನು ಅವ್ರ ನೆರಳಲ್ಲೇ ಕೆಲಸ ಮಾಡಬೇಕು, ಅವ್ರ ನೆರಳಲ್ಲೇ ಇರಬೇಕು. ಸೊ ಹಾಗಾಗಿ ಆ ಕೆಲಸ ಮಾಡ್ತಾಯಿದ್ದೀನಿ. ಅವ್ರ ನೆರಳಲ್ಲಿ ಮಾಡಬಾರ್ದು ಅಂತೇನಿಲ್ವಲ್ಲ. ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ನನಗೆ ಕೊಟ್ಟಂಥ ಜವಾಬ್ದಾರಿಯನ್ನು ನಾನು ಸಮರ್ಪಕವಾಗಿ ಮಾಡ್ತಾಯಿದ್ದೀನಿ. ಸೊ ಅಣ್ಣನ ನೆರಳಲ್ಲಿರೋದು ತಪ್ಪು ಅಂಥೇಳಿ ನಾನು ಭಾವಿಸೋದಿಲ್ಲ. ಫೈನ್. ಈ ಬೆಂಗಳೂರು ಗ್ರಾಮಾಂತರ ಆಗಲಿ, ಕರ್ನಾಟಕದ ಬೇರೆ ಬೇರೆ ಕಡೆ ಚುನಾವಣೆ ಆಗಲಿ, ಎಲ್ಲ ಕಡೆ BJP ಒಂದು ಮಾತು ಹೇಳ್ತಾ ಇದೆ, ಕ್ಯಾಂಡಿಡೇಟ್ ನೋಡಿ ವೋಟ್ ಹಾಕಬೇಡಿ, ಮೋದಿ ಅವ್ರು ನೋಡಿ ವೋಟ್ ಹಾಕಿ. ಮೋದಿ ವರ್ಸಸ್ ಡಿ.ಕೆ. ಸುರೇಶ್ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಸ್ಪರ್ಧೆ ಅಂತ. ಅಲ್ಲ, ಅದು BJPಯವರ ಅಜೆಂಡಾ. ಅದು ಬಹುಶಃ ಮೋದಿಯವ್ರನ್ನ ನೋಡಿ ಯಾಕೆ ವೋಟ್ ಹಾಕಬೇಕು ಅಂಥೇಳಿ ಅವರೇ ಹೇಳಬೇಕಾಗ್ತದೆ. ಯಾಕೆ ಅಭ್ಯರ್ಥಿಗಳನ್ನ ನೋಡಿ ವೋಟ್ ಹಾಕಬಾರ್ದು ಅಂಥೇಳಿ. ಅಭ್ಯರ್ಥಿಗಳು ಇವರ ಸಮರ್ಥರಿಲ್ವಾ ಅಂತಕ್ಕಂಥದ್ದನ್ನು ಫಸ್ಟು ಈ ರಾಷ್ಟ್ರದ ಜನ ತೀರ್ಮಾನ ಮಾಡಬೇಕು. ಅಭ್ಯರ್ಥಿಗಳು ಸಮರ್ಥರಿಲ್ಲ ಅಂತ ಅಂದರೆ ಯಾಕೆ ಅವರು ಆ ಪಕ್ಷದ ನಾಯಕರ ಹೆಸರನ್ನು ಹೇಳ್ತಾರೆ? ಅಭ್ಯರ್ಥಿಗಳ ಹೆಸರು ಕೂಡ ಭಾಳ ಪ್ರಮುಖ. ಯಾಕಂದರೆ ಸ್ಥಳೀಯವಾಗಿ ಬೇಡಿಕೆಗಳನ್ನು, ಅವರ ಕೆಲಸ ಕಾರ್ಯಗಳನ್ನು, ಕ್ಷೇತ್ರದ ಅಭಿವೃದ್ಧಿಯನ್ನು ಚಿಂತನೆ ಮಾಡಬೇಕಾದದ್ದು ಸ್ಥಳೀಯ ನಾಯಕರ ಜವಾಬ್ದಾರಿಗಳಾಗಿರ್ತದೆ. ಸೊ ಆ ಒಂದು ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಅಭಿವೃದ್ಧಿಯನ್ನು ಸೈಡ್ಲೈನ್ ಮಾಡಿ ಇವತ್ತು ಬೇರೆ ವಿಚಾರಗಳನ್ನು ಇಟ್ಕೊಂಡು BJP ಕೆಲಸ ಮಾಡ್ತಾಯಿದೆ. ಡಿ.ಕೆ. ಶಿವಕುಮಾರ್ ಅವರ ವಿಚಾರದಲ್ಲಿ ರಾಜ್ಯಾಧ್ಯಕ್ಷರನ್ನಾಗೆ ಮಾಡಲಿಲ್ಲ ಕಾಂಗ್ರೆಸ್ ಪಕ್ಷ, ಇನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡುತ್ತಾ ಅವ್ರನ್ನ ಅಂತ? ಅಲ್ಲ, ಮುಖ್ಯಮಂತ್ರಿಯನ್ನಾಗಿ ಮಾಡೋದು ಬಿಡೋದು ಈ ರಾಜ್ಯದ ಜನ ಮತ್ತು ಪಕ್ಷದ ಕೆಲಸ. ಅವಕಾಶ ಸಿಕ್ಕಿದಾಗ ಖಂಡಿತ ಆಗ್ತಾರೆ. ಅದನ್ನು ಕಾದು ನೋಡೋಣ, ಏನು ಟೈಮ್ ಇದೆಯಲ್ಲ.
ಯಾರು ನಂಬಲ್ಲ ಡಿ ಕೆ ಶಿವಕುಮಾರ್ ಅವ್ರನ್ನ, ಕಾಂಗ್ರೆಸ್ ಪಕ್ಷದ ಒಳಗಿನ ಬೇರೆ ಬೇರೆ ನಾಯಕರು. ಅಲ್ಲ, ಕಾಂಗ್ರೆಸ್ ಪಕ್ಷದಲ್ಲಿ ಅಂತಲ್ಲ, ನಿಮ್ಮನೇಲೆ ನಿಮ್ಮನ್ನ ನಂಬಲ್ಲ, ನಮ್ಮನ್ನು ನಂಬಲ್ಲ. ಹಂಗಿರ್ಬೇಕಾದ್ರೆ ಯಾರ ಮೇಲೂ ನಂಬಿಕೆ ಕಳ್ಕೊಂಬಿಟ್ಟಿದ್ದಾರೆ. ಸೊ ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಳಗಿನವರೇ ಶತ್ರುಗಳಿರ್ತಾರೆ. ಹಾಗಾಗಿ ಎಲ್ಲವನ್ನು ಕೂಡ ನಿಭಾಯಿಸ್ಕೊಂಡು ಹೋಗಬೇಕಾದಂಥದ್ದು ಯಜಮಾನನ ಕೆಲಸ. ಆ ಕೆಲಸ ಮುಂದಿನ ದಿನಗಳಲ್ಲಿ ಆಗುತ್ತೆ. ಮಂಡ್ಯದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಡಿ ಕೆ ಶಿವಕುಮಾರ್ ಅವ್ರನ್ನ JDS ಏಜೆಂಟ್ ಅಂತ ಕರೆದರು. ಸ್ವಾಭಾವಿಕವಾಗಿ ಅವರ ಆಕ್ರೋಶಕ್ಕೆ ಎಲ್ಲರೂ ಕೂಡ ತುತ್ತಾಗ್ತಾ ಇದ್ದಾರೆ. ಆದರೆ ಕೆಲವು ಸಮಸ್ಯೆಗಳೇನಿದೆ ಅದನ್ನು ಬಗೆಹರಿಸ್ತಕ್ಕಂಥ ಕೆಲಸವನ್ನು ನಮ್ಮ ರಾಜ್ಯದ ನಾಯಕರುಗಳು ಮಾಡ್ತಾ ಇದ್ದಾರೆ. ಕೆಲವರು ಏಜೆಂಟ್ ಅಂತ ಕರೀತಾರೆ, ಕೆಲವರು ಆಪತ್ ಬಾಂಧವ ಅಂತ ಕರೀತಾರೆ, ಕೆಲವರು ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ಸೊ ಎಲ್ಲವನ್ನು ಕೂಡ ಸ್ವೀಕಾರ ಮಾಡಬೇಕಾದ್ದು ನಮ್ಮ ಕರ್ತವ್ಯ. ಸೊ ಎಲ್ಲವನ್ನು ಕೂಡ ಸ್ಪರ್ಧಾತ್ಮಕ ಮನೋಭಾವದಿಂದ ಸ್ವೀಕಾರ ಮಾಡೋಣ. ಡಿ ಕೆ ಶಿವಕುಮಾರ್ ಅವರು ಒಳ್ಳೇದು ಮಾಡಕ್ಕೆ ಹೋಗಿ ತಪ್ಪಿಗೆ ಸಿಗಾಕೋತಾರೆ ಅಂತ ಹೇಳಿ, ಈಗ ಬಳ್ಳಾರಿಯಲ್ಲಿ, ಬೆಳಗಾವಿಯಲ್ಲಿ, ಬಳ್ಳಾರಿಲಿ ಒಂಥರ ಮನಸ್ಸು, ಈಗ ಡಿ ಕೆ ಶಿವಕುಮಾರ್ ಅವ್ರು ನೋಡಿದ್ರೆ ಬೆಳಗಾವಿಗೆ ಹೋದ್ರೆ ಅಲ್ಲೊಂಥರ ಮನಸ್ಸು, ಯಾಕೆ ಹೀಗೆ ಅಂತೇಳಿ. ನೋಡಿ, ಕಷ್ಟದಲ್ಲಿದ್ದಾಗ ಸಹಾಯ ಮಾಡಿದ್ರೆ ನೆನೆಸ್ಕೊಳ್ತಾರೆ, ಸುಖದಲ್ಲಿದ್ದಾಗ ಯಾರೂ ನಮ್ಮನ್ನು ನೆನೆಸ್ಕೊಳ್ಳೋದಿಲ್ಲ. ಕಷ್ಟದಲ್ಲಿ ನಾವೇನು ಕೆಲಸ ಮಾಡಿದ್ದೀವಿ ಮುಂದೊಂದು ದಿನ ಅದೆಲ್ಲವೂ ಕೂಡ ನಮ್ಮ ನೆರಳಿಗೆ, ನಮ್ಮ ಇದಕ್ಕೆ ಬರುತ್ತೆ. ಸೊ ನಾವು ಪಕ್ಷವನ್ನು ನಂಬಿದ್ದೇವೆ. ಆ ಒಂದು ನಿಟ್ಟಿನಲ್ಲಿ ಪಕ್ಷ, ನಮ್ಮ ನಾಯಕರು ಖಂಡಿತ ನಮ್ಮನ್ನು ಕೈ ಬಿಡೋದಿಲ್ಲ ಅಂತಕ್ಕಂಥ ಭರವಸೆ ಇದೆ. ಆ ಒಂದು ನಿಟ್ಟಿನಲ್ಲಿ ಜವಾಬ್ದಾರಿ ಏನು ಕೊಟ್ಟಿದ್ದಾರೆ ಆ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸ್ತಕ್ಕಂಥ ಕೆಲಸವನ್ನು ಎಲ್ಲ ಹಂತದಲ್ಲಿ, ಇವತ್ತು ಬಂಗಾರಪ್ಪನವ್ರ ಕಾಲದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮೊದಲನೇ ಬಾರಿಗೆ ಮಂತ್ರಿ ಆಗಿದ್ದರು. ಆ ಸಂದರ್ಭದಲ್ಲಿ ಕೂಡ ಬಂಗಾರಪ್ಪನವರ ಜೊತೆಯಲ್ಲಿ ಕೆಲಸ ಮಾಡಿದ್ದಾರೆ. ಎರಡನೇ ಬಾರಿ SM ಕೃಷ್ಣರವರ ಮಂತ್ರಿಮಂಡಲದಲ್ಲಿ ಕೆಲಸ ಮಾಡಿದ್ದಾರೆ. ಆವಾಗಲೂ ಕೂಡ ಸಮರ್ಥವಾಗಿ ಕೆಲಸ ಮಾಡಿ ಅವ್ರ ಜೊತೆ ಕೆಲಸ ಮಾಡಿದ್ದಾರೆ. ಮೂರನೇ ಬಾರಿಗೆ ಸಿದ್ದರಾಮಯ್ಯನವರ ಕಾಲದಲ್ಲಿ ಕೆಲಸ ಮಾಡಿದ್ದಾರೆ. ಸಿದ್ದರಾಮಯ್ಯನವ್ರಿಗೂ ಕೂಡ ಯಾವುದೇ ಚ್ಯುತಿ ತರದ ರೀತಿಯಲ್ಲಿ ಪಕ್ಷ ಏನು ಜವಾಬ್ದಾರಿ ಕೊಟ್ಟಿತ್ತು ಸರ್ಕಾರದಲ್ಲಿ ಒಂದು ಅತ್ಯುತ್ತಮವಾದಂಥ ರೀತಿಯಲ್ಲಿ ಇಂಧನ ಇಲಾಖೆಯನ್ನು ಇಡೀ ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಮಾದರಿ ಆಗುವ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಇವತ್ತು ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಒಂದಷ್ಟು ನೀರಾವರಿ ಕ್ಷೇತ್ರದಲ್ಲಿ ಈ ರಾಜ್ಯದ ಕನಸುಗಳನ್ನು ನನಸು ಮಾಡ್ತಕ್ಕಂಥ ಒಂದು ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ. ಖಂಡಿತ ಯಶಸ್ಸಾಗ್ತಾರೆ. ಡಿ ಕೆ ಸುರೇಶ್ ಅವ್ರನ್ನ ನಾನು ಮತ್ತಷ್ಟು ಮಾತನಾಡಿಸ್ತೀನಿ ಒಂದು ಬ್ರೇಕ್ ಆದಮೇಲೆ.